ಸಣ್ಣ ಅವರು ಎಸ್ ಎಂ ಕೃಷ್ಣ ಅವರ ಹತ್ತಿರದ ಸಂಬಂಧಿ. ಅವರೀಗ ರಿಪಬ್ಲಿಕ್ ಕನ್ನಡ ಜೊತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಮಾತಾಡ್ತೀರಿ. ಹೇಳ್ತಾ ಇದ್ರಿ ಸರ್ ತಾವು, ಅವರ ಶಿಸ್ತಿರ್ಬೋದು, ಇದನ್ನ ನಾವೆಲ್ಲ ಚಿಕ್ಕದಿಂದ ನಾವು ಗಮನಿಸ್ಕೊಂಡ್ ಬಂದ್ರೆ ಕೊನೆ ತನಕ ಅದೇ ತರ ನಾವು ನೋಡ್ಕೊಂಡು ಬಂದ್ರೆ ನೀವು ಹತ್ತಿರದಿಂದ ನೋಡಿದ್ದೀರ. ಅವ್ರ ಶಿಸ್ತೇ ನಮಗೆ ಪಾಠ ಅಷ್ಟೇ. ಅವ್ರ ಆವ ಭಾವ, ಉಡುಗೆ ತೊಡುಗೆ, ಆಹಾರ, ಇದೆಲ್ಲ ಇದೆಯಲ್ಲ, ಇದೆಲ್ಲ ನಾವು ಕಲಿಯೋದಿನ್ನೂ ಭಾರಿ ಇದೆ ಅವ್ರ ಹತ್ರ ಸರ್. ಮತ್ತೆ ಹಾಗೆ ಈ ಒಂದು ಸ್ಥಳ ಈಗ ಅಂತ್ಯಕ್ರಿಯೆ ಆಗ್ತಿದೆಯಲ್ಲ, ಆ ಸ್ಥಳಕ್ಕೂ ಅವರಿಗೂ ಇರುವಂಥ ಸಂಬಂಧ ಎಂತ? ಯಾಕೆ ಆಸ್ತಿ ಅವ್ರದ್ದು, ಸಾಹೇಬ್ರದ್ದು. ಇಲ್ಲಿ ಯಾವಾಗಲೂ ಬಂದು ಈ ಥರ ಒಂದು ಯೂನಿಕ್ ಆಗಿ ಒಂದು ಬಿಲ್ಡಿಂಗ್ ಮಾಡಿದಾಗ ಇದಕ್ಕೆ ಕಾಫಿ ಡೇ ಮಾಡ್ಕೊಂಡ್ರು. ಇಲ್ಲಿ ನನ್ನ ಇಲ್ಲೇ ಒಂದು ಇದಾಗಲಿ ಅನ್ನೋದು ಒಂದು ಆಸೆ ಇತ್ತು ಅವ್ರಿಗೆ. ಹುಟ್ಟೂರು ಜೊತೆಗೆ ಇಲ್ಲಿ ಅವ್ರ ಋಣ ಇಲ್ಲೇ ಇರಬೇಕಲ್ವಾ, ಇದು ಅಷ್ಟು, ಬೇರೆ ಇನ್ನೇನಿಲ್ಲ ಸರ್. ಮತ್ತು ಅವ್ರನ್ನ ರಾಜಕೀಯವಾಗಿ ಈಗ ಕೆಲವರು ಯಾವ್ಯಾವ ರೀತಿ ಕೋಪ ಬಂದರೆ ಅದನ್ನು ಎಕ್ಸ್ಪ್ರೆಷನ್ ಮಾಡೋ ರೀತಿ ಒಂದೊಂದು ರೀತಿ ಒಬ್ಬೊಬ್ರದ್ದು ಇರುತ್ತೆ. ಸೊ ಇವ್ರು ಯಾವ ರೀತಿ ನಿಮಗೆ ಹತ್ರದಿಂದ ನೋಡಿರೋದ್ರಿಂದ ನೀವು ಒಂದು ವೇಳೆ ಏನಾದ್ರು ಬೇಜಾರಾಯಿತು ಅಥವಾ ಏನಾದ್ರು ಇದಾಯಿತು ಅಂದರೆ ಯಾವ ರೀತಿ ಅವರ ಎಕ್ಸ್ಪ್ರೆಷನ್, ಯಾವ ಥರ? ಬೇಜಾರು ಮಾಡಿದ್ರೆ ಜಾಗ ಕಲಿಯೋರು, ಮಾತಾಡ್ತಿರಲಿಲ್ಲ. ಇಲ್ಲ, ಕುಂತಿರೋರು ನಾವು 10 ಸಲ ಅಂದ್ರೆ ಏನು ಮಾತಾಡ್ತಿಲ್ಲ, ಸುಮ್ ಕುಂತ್ರು. ಅವಾಗ ನಮಗೆ ಅರ್ಥ ಆಗೋದು, ಯಾಕೋ ಬೇಜಾರು ಮಾಡ್ಕೊಂಡವ್ರು ನಮ್ಮ ಮೇಲೆ. ಬೈಯೋದಾಗ್ಲಿ, ಕೋಪ ಜೋರಾಗಿ ಎಕ್ಸ್ಪ್ರೆಷನ್ ಏನಿಲ್ಲ. ಬೈದವ್ರು ಇಷ್ಟರಿಲ್ಲೇ ಇಲ್ಲ ಬಿಡಿ. ಬೋದದ್ದೇ ನಾವು ನೋಡಿಲ್ಲ. ಮುಂಚೆ ಹೆಂಗೋ ಗೊತ್ತಿಲ್ಲ, ನಾನು 45 ವರ್ಷದಿಂದ ನೋಡ್ತಾ ಇದ್ದೀನಿ. ಮುಂಚೆ ಬೋದ್ಗಿದ್ದಿದ್ರೇನೋ ಗೊತ್ತಿಲ್ಲ. ಬೈದು ಸದ್ದೇ ಇಲ್ಲ. ಬೇಜಾರೇ ಅವನೇನು ಮಾಡ್ತಾ ಇದ್ದಾನೆ ನೋಡಯ್ಯ ಅನ್ನೋರೇ ಹೊರತು ಅದೇ ಲಾಸ್ಟ್ ವರ್ಡು, ಅದೇ ಬೋಗಳ ಅವ್ರದ್ದು, ಇನ್ಯಾವುದೂ ಇಲ್ಲ. ಈಗ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಈಗ ನಮಗೆ ಗೊತ್ತಿಲ್ಲದ ವಿಚಾರ ಏನಾದ್ರು ಸ್ಪೆಷಲ್ ಅಂತ ಹೇಳಿದಾರೆ ಏನು ಸರ್? ನೀವು ತುಂಬ ವರ್ಷದಿಂದ ಯಾವುದೇ ಇಶ್ಯೂಸ್ ಇಲ್ಲ ಅವ್ರ ಮೇಲೆ, ಯಾವುದೇ ಚಾರ್ಜಸ್ ಇಲ್ಲ. ಏನು ಅಂದರೆ ಕಾವೇರಿದೊಂದು, ಡ್ರಾಟ್ದೊಂದು, ಮತ್ತು ಇದು ಯಾವುದು ರಾಜ್ಕುಮಾರ ಅಪಹರಣ, ಇವನ್ 3-4 ಬಿಟ್ರೆ ಅವ್ರ ಜೀವನದಲ್ಲಿ ಯಾರು. ಸೊ ಅವರು ಆಹಾರ ಪದ್ಧತಿ ಇಲ್ಲಿ ಮಂಡ್ಯದಲ್ಲಿ ಬೆಳೆದವ್ರು, ಎಸ್ಪೆಷಲಿ ಅವರು ಮಂಡ್ಯದಲ್ಲಿದ್ದರೂ ಮಂಡ್ಯದಲ್ಲಿ ಹುಟ್ಟಿದ್ರು, ಸದಾಶಿವನಗರದಲ್ಲಿದ್ದರು. ಅಲ್ಲೂ ಉಪ್ಸಾರು ಮುದ್ದೆನೇ ತಿಂತಿದ್ರು. ಅದು ತೋರಿಸ್ಕೊತಿರ್ಲಿಲ್ಲ ಅಷ್ಟೇ. ಮನೆಯೊಳಗೆ ಉಪ್ಸಾರು ಮುದ್ದೆ ತಿಂತಿದ್ರು, ಕೀರೆ ಸೊಪ್ಪನ್ನೇ ತಿಂತಿದ್ರು ಅವರು. 1 ಲೋಟ ಕಾಫಿ ಕುಡಿಯೋರು, ತರಿಸ್ಕೊಳ್ಳಾರ ಸೊಪ್ಪು. ಇಲ್ಲಿಂದನೂ ಹೋಗೋದು ಎಲ್ಲ ಶಿಸ್ತಾಗಿ ಇದು ಮಾಡಿದವರು. ಈಗ 10 ವರ್ಷದಿಂದ ಈಚೆಗೆ ಅವರು ಸಾಹೇಬರು ಒಂದು 75-80 ಗಂಟೆ ಅವರೇ ಡ್ರೈವ್ ಮಾಡ್ತಾಯಿದ್ರು. ಅವರೇ ಕಾರ್ ಓಡಿಸೋರು, ಅವರೇ ಕಾಡ್ಸು, ಅವರೇ ಟೆನ್ನಿಸ್ಗೆ ಹೋಗೋರು, ಡೈರೆಕ್ಟ್ ಹೋಗೋರು. ಗನ್ಮೆನ್ಗಳನ್ನೇ ಕರ್ಕೊತಿರಲ್ಲ ಆಟೋಗ್ರು. ಒಂದೊಂದ್ಸಲಿ ಅವರು ಓಡು ಹಿಂದ್ಗಡೆ ಎಸ್ಕಾಟ್ ಹಾಕೊಂಡು ಎತ್ತಗೊಂಡೋಯ್ತು ಸಾಹೇಬ್ರು ಕಾರ್ ಒಂದು ಕಾರ್ನೇ ಹಿಡಿಕಾಯ್ತಿರಲ್ಲ ಎಸ್ಕಾಟ್ನವರು. ಆ ಥರ ಇನ್ಸಿಡೆಂಟ್ ಓಡಿಸಾರ. ಹಾಂ, ಭಾರಿ ಹುಚ್ಚೋದು, ಡ್ರೈವಿಂಗ್ ಹುಚ್ಚಿತ್ತು, ಕ್ರೇಜ್ ಇತ್ತು ಅವ್ರಿಗೆ ಸಾಹೇಬ್ರು. ಅಂತಿಮವಾಗಿ ಅಂಥ ಒಬ್ಬರು ವ್ಯಕ್ತಿ ಅಪರೂಪ ಅಂದರೆ CM ಆಗಿರುವಂಥದ್ದು, ಅಂಥ ಹುದ್ದೆಗಳನ್ನ ನಿಭಾಯಿಸಿರುವಂಥವ್ರು ಇವತ್ತು ಕಣ್ಮರೆ ಆಗಿರುವಂಥದ್ದು. ಅಂತಿಮವಾಗಿ ಏನು ಹೇಳ್ತೀರಾ ಸರ್? ಸರ್, ನಮಗೆ ಒಂದು ಕಳ್ಕೊಂಡು ನಾವು ಒಂದು ಶಕ್ತಿಗಿಂತ ಒಂದು ರತ್ನ ಕಳ್ಕೊಂಡು ಅನಾಥ ಆಯ್ತು ಅಷ್ಟೇ ಜಿಲ್ಲೆ. ಇನ್ನೊಂಥವ್ರು ಹುಟ್ಟಿ ಆಮೇಲೆ ಅವ್ರ ಮ್ಯಾಕ್ ಬಂದು ಅವ್ರು ರಾಜಕೀಯವಾಗಿ ಬೆಳೆದು ಮಾಡಬೇಕು, ಅದೆಲ್ಲ ಮುಖ್ಯ ಅಲ್ಲ. ಈಗ ಅಂತಿಮ ಸಂಸ್ಕಾರ, ಈ ಕಾಫಿ ಡೇ ಇದು ನಿಮಗೆ ಇದೆಲ್ಲ ಮುಂಚೆ ಒಂಥರ ಇದಿತ್ತು, ಇದೆಲ್ಲ ಮಾಡಿ ಒಂದು ಶೇಪ್ ಕೊಟ್ಟರು ಇದಕ್ಕೆ. ಸೊ ಇಲ್ಲಿ ಬಂದಾಗೆಲ್ಲ ಇಲ್ಲಿಗೆ ಬರ್ತಿದ್ರು. ಮಸ್ಟ್ ಆ್ಯಂಡ್ ಶುಡ್. ಮೈಸೂರು ಕಡೆ ಪಾಸ್ ಆದಾಗ, ಊರಿಗೆ ಬಂದಾಗ, ಯಾವ್ದಾದ್ರು ಸಮಾರಂಭಗಳಿಗೆ ಬಂದಾಗ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಕೊಡ್ತೇವೆ, ಒಯ್ತಾನೆ ಇರಲಿಲ್ಲ ಆ ಥರ. ಈ ಅಂತಿಮ ಟೈಮ್ ಎಷ್ಟೊತ್ತಿಗೆ ಫಿಕ್ಸ್ ಆಗಿದೆ ಟೈಮು? ಅಂತಿಮವಾಗಿ ಅಂತ್ಯ ಸಂಸ್ಕಾರದ್ದು ಎಷ್ಟು ಗಂಟೆ? 4:15 ಒಳಗೆ ಆಗ್ತದೆ ಸರ್. ಈಗ 8 ಗಂಟೆಗಿತ್ತು. ಚುಂಚನಗಿರಿ ಸ್ವಾಮಿಗಳು ಬರ್ತಾ ಇದ್ದಾರೆ ಬೆಂಗಳೂರು ಮನೆಗೆ. ಅವ್ರು ಬಂದು ಹೋದ ತಕ್ಷಣ 8:15ಗೆ ಕೊಡ್ತಾರೆ ಸರ್. ಸರಿ, ನಮಸ್ಕಾರ. ನೋಡ್ಬೋದು, ಇದು ಎಸ್ ಎಂ ಕೃಷ್ಣ ಅವರ ಆಪ್ತರು ಹಾಗೆ ಅವರ ಸೋದರ ಸಂಬಂಧಿಯಾದಂಥ ಪ್ರಸನ್ನ ಅವರ ಮಾತು. ಎಸ್ ಎಂ ಕೃಷ್ಣ ಬಗ್ಗೆ ಕೆಲವು ವಿಚಾರಗಳು ಹೇಳಿದರು. ಹಾಗೆ ಎಸ್ ಎಂ ಕೃಷ್ಣ ಅವರು ಯಾವತ್ತೂ ಕೂಡ ಒಂದು ಅವರ ಬಿಹೇವಿಯರಲ್ಲಿ ಆಗಿಲಿ ಕೋಪ ಬಂದರೆ ಅವರು ಮೌನಕ್ಕೆ ಶರಣಾಗ್ತಿದ್ರು, ಯಾರನ್ನೂ ಕೂಡ ಮಾತಾಡಿಸ್ತಿರ್ಲಿಲ್ಲ. ಹಾಗಾಗಿ ಅವ್ರನ್ನ ನಾವು ಅವರ ಭಾವನೆಯನ್ನು ಅರ್ಥ ಮಾಡ್ಕೋತಿದ್ದು. ಜೊತೆಗೆ ಎಸ್ ಎಂ ಕೃಷ್ಣ ಅವರಿಗೆ ಡ್ರೈವಿಂಗ್ ಕ್ರೇಜ್ ಇತ್ತು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಎಲ್ಲೇ ಹೋದರೂ ಕೂಡ, ಯಾವ ಹುದ್ದೆಗೆ ಹೋದರೂ ಮಂಡ್ಯದ ಒಂದು ಮುದ್ದೆ ಸೊಪ್ಪು ಸಾರಿನ ನಂಟನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಬಿಟ್ಟಿರಲಿಲ್ಲ ಅನ್ನುವಂಥದ್ದು. ಹೀಗೆ ಒಂದು ನಮ್ಮ ರತ್ನವನ್ನು ಕಳೆದುಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಅವರ ಸಂಬಂಧಿಗಳು ಹಾಗೆ ಅವರ ಹಿತೈಷಿಗಳು ಮಂಡ್ಯದಲ್ಲಿ ಹೇಳ್ತಾ ಇರುವಂಥ. ಸಣ್ಣ ಅವರು ಎಸ್ ಎಂ ಕೃಷ್ಣ ಅವರ ಹತ್ತಿರದ ಸಂಬಂಧಿ. ಅವರೀಗ ರಿಪಬ್ಲಿಕ್ ಕನ್ನಡ ಜೊತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಮಾತಾಡ್ತೀರಿ. ಹೇಳ್ತಾ ಇದ್ರಿ ಸರ್ ತಾವು, ಅವರ ಶಿಸ್ತಿರ್ಬೋದು, ಇದನ್ನು ನಾವೆಲ್ಲ ಚಿಕ್ಕದಿಂದ ನಾವು ಗಮನಿಸ್ಕೊಂಡು ಬಂದರೆ
ಕೊನೆ ತನಕ ಗಮನಿಸಿರೋದಲ್ಲ, ಅದೇ ಥರ ನಾವು ಅವ್ರ ನೋಡ್ಕೊಂಡು ಬಂದರೆ ಶಿಸ್ತೇ ನೀವು ನಮ್ಗೆ- ಹತ್ರದಿಂದ ನೋಡಿದ್ದೀರ. ಅವ್ರ ಶಿಸ್ತೇ ನಮಗೆ ಪಾಠ ಅಷ್ಟೇ. ಅವ್ರ ಹಾವ ಭಾವ, ಉಡುಗೆ ತೊಡುಗೆ, ಆಹಾರ, ಇದೆಲ್ಲ ಇದೆಯಲ್ಲ, ಇದೆಲ್ಲ ನಾವು ಕಲಿಯೋದು ಇನ್ನೂ ಭಾರಿ ಇದೆ ಅವ್ರ ಹತ್ರ. ಸರ್ ಮತ್ತೆ ಹಾಗೆ ಈ ಒಂದು ಸ್ಥಳ ಈಗ ಅಂತ್ಯಕ್ರಿಯೆ ಆಗ್ತಿದೆಯಲ್ಲ, ಆ ಸ್ಥಳಕ್ಕೂ ಅವರಿಗೂ ಇರುವಂಥ ಸಂಬಂಧ ಎಂಥದ್ದು, ಯಾಕೆ ಇದೆ? ಪಿತ್ರಾರ್ಜಿತ ಆಸ್ತಿ ಅವ್ರದ್ದು, ಸಾಹೇಬ್ರದ್ದು. ಇಲ್ಲಿ ಯಾವಾಗಲೂ ಬಂದು ಈ ಥರ ಒಂದು ಯೂನಿಕ್ಕಾಗಿ ಒಂದು ಬಿಲ್ಡಿಂಗ್ ಮಾಡಿದಾಗ ಇದಕ್ಕೆ ಕಾಫಿ ಡೇ ಮಾಡ್ಕೊಂಡ್ರು. ಅವಾಗ ಇಲ್ಲಿ ನನ್ನ ಇಲ್ಲೇ ಒಂದು ಇದಾಗಲಿ ಅನ್ನೋದು ಒಂದು ಆಸೆ ಇತ್ತು ಅವ್ರಿಗೆ. ಹುಟ್ಟೂರು ಜೊತೆಗೆ ಇಲ್ಲಿ ಅವ್ರ ಋಣ ಇಲ್ಲೇ ಇರಬೇಕಲ್ವಾ, ಇದು ಅಷ್ಟು, ಬೇರೆ ಇನ್ನೇನಿಲ್ಲ. ಸರ್ ಮತ್ತೆ ಅವ್ರನ್ನ ರಾಜಕೀಯವಾಗಿ ಈಗ ಕೆಲವರು ಯಾವ್ಯಾವ ರೀತಿ ಕೋಪ ಬಂದರೆ ಅದನ್ನು ಎಕ್ಸ್ಪ್ರೆಷನ್ ಮಾಡೋ ರೀತಿ ಒಂದೊಂದು ರೀತಿ ಒಬ್ಬೊಬ್ರದ್ದು ಇರುತ್ತೆ. ಸೊ ಇವ್ರು ಯಾವ ರೀತಿ ನಿಮ್ಮ ಈಗ ಹತ್ರದಿಂದ ನೋಡಿರೋದ್ರಿಂದ ನೀವು ಒಂದು ವೇಳೆ ಏನಾದ್ರು ಬೇಜಾರಾಯಿತು ಅಥವಾ ಏನಾದ್ರು ಇದಾಯಿತು ಅಂದರೆ ಯಾವ ರೀತಿ ಅವ್ರ ಎಕ್ಸ್ಪ್ರೆಷನ್, ಯಾವ ಥರ ಅವ್ರದ್ದು ಬೇಜಾರು ಮಾಡಿದ್ರೆ ಜಾಗ ಕಲಿಯೋರು, ಮಾತಾಡ್ತಿರಲಿಲ್ಲ. ಇಲ್ಲ, ಕುಂತಿರೋರು ನಾವು 10 ಸಲ ಅಂದ್ರೆ ಏನು ಮಾತಾಡ್ತಿಲ್ಲ, ಸುಮ್ ಕುಂತ್ರು. ಅವಾಗ ನಮಗೆ ಅರ್ಥ ಆಗೋದು ಯಾಕೋ ಬೇಜಾರು ಮಾಡ್ಕೊಂಡವ್ರು ನಮ್ಮ ಮೇಲೆ. ಬೈಯೋದಾಗ್ಲಿ ಕೋಪ ಜೋರಾಗಿ ಎಕ್ಸ್ಪ್ರೆಷನ್ ಏನಿಲ್ಲ. ಬೈದವ್ರು ಇಷ್ಟರಿಲ್ಲೇ ಇಲ್ಲ ಬಿಡಿ. ಬೋದದ್ದೇ ನಾವು ನೋಡಿಲ್ಲ. ಮುಂಚೆ ಹೆಂಗೋ ಗೊತ್ತಿಲ್ಲ, ನಾನು 45 ವರ್ಷದಿಂದ ನೋಡ್ತಾ ಇದ್ದೀನಿ. ಮುಂಚೆ ಬೋದ್ಗಿದ್ದಿದ್ರು ಏನೋ ಗೊತ್ತಿಲ್ಲ. ಬೈದು ಸದ್ದೇ ಇಲ್ಲ. ಬೇಜಾರೇ ಅವನೇನು ಮಾಡ್ತಾ ಇದ್ದಾನೆ ನೋಡಯ ಅನ್ನೋರೇ ಹೊರತು ಅದೇ ಲಾಸ್ಟ್ ವರ್ಡು, ಅದೇ ಬೋಗಳ ಅವ್ರದ್ದು, ಇನ್ಯಾವುದೂ ಇಲ್ಲ. ಈಗ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಈಗ ನಮಗೆ ಗೊತ್ತಿಲ್ಲದ ವಿಚಾರ ಏನಾದ್ರು ಸ್ಪೆಷಲ್ ಅಂತ ಹೇಳಿದಾರೆ ಏನು ಸರ್? ವೈಯಕ್ತಿಕ ಆಗಿರೋ ನೀವು ತುಂಬ ವರ್ಷದಿಂದ ಯಾವುದೇ ಇಶ್ಯೂಸ್ ಇಲ್ಲ ಅವ್ರ ಮೇಲೆ, ಯಾವುದೇ ಚಾರ್ಜಸ್ ಇಲ್ಲ. ಏನು ಅಂದರೆ ಕಾವೇರಿದೊಂದು, ಡ್ರಾಟ್ದೊಂದು, ಮತ್ತು ಇದು ಯಾವುದು ರಾಜ್ಕುಮಾರ ಅಪಹರಣ, ಇವನ್ 3-4 ಬಿಟ್ರೆ ಅವ್ರ ಜೀವನದಲ್ಲಿ. ಸೊ ಅವರು ಆಹಾರ ಪದ್ಧತಿ ಇಲ್ಲಿ ಮಂಡ್ಯದಲ್ಲಿ ಬೆಳೆದವ್ರು ಎಸ್ಪೆಷಲಿ. ಅವರು ಮಂಡ್ಯದಲ್ಲಿದ್ದರೂ ಮಂಡ್ಯದಲ್ಲಿ ಹುಟ್ಟಿದ್ರು, ಸದಾಶಿವ ನಗರದಲ್ಲಿದ್ದರು. ಅಲ್ಲಿ ಉಪ್ಸಾರು ಮುದ್ದೆನೇ ತಿಂತಿದ್ರು. ಅದು ತೋರಿಸ್ಕೊತಿರ್ಲಿಲ್ಲ ಅಷ್ಟೇ. ಮನೆಯೊಳಗೆ ಉಪ್ಸಾರು ಮುದ್ದೆ ತಿಂತಿದ್ರು, ಕೀರೆ ಸೊಪ್ಪನ್ನೇ ತಿಂತಿದ್ರು ಅವರು. 1 ಲೋಟ ಕಾಫಿ ಕುಡಿಯೋರು ಫುಲ್ ತರಿಸ್ಕೊಳ್ಳಾರ ಸೊಪ್ಪುಗೆ. ಇಲ್ಲಿಂದನೂ ಹೋಗೋದು ಎಲ್ಲ ಶಿಸ್ತಾಗಿ ಇದು ಮಾಡಿದವರು. ಈಗ 10 ವರ್ಷದಿಂದ ಈಚೆಗೆ ಅವರು ಸಾಹೇಬರು ಒಂದು 75-80 ಗಂಟೆ ಅವರೇ ಡ್ರೈವ್ ಮಾಡ್ತಾಯಿದ್ರು. ಅವರೇ ಕಾರ್ ಓಡಿಸೋದು, ಅವರೇ ಕಾಡ್ಸು, ಅವರೇ ಟೆನ್ನಿಸ್ಗೆ ಹೋಗೋರು, ಡೈರೆಕ್ಟ್ ಹೋಗೋರು. ಗನ್ಮೆನ್ಗಳನ್ನೇ ಕರ್ಕೊತಿರಲಿಲ್ಲ, ಹೊಟ್ಟೋಗ್ರು ಒಂದೊಂದ್ಸಲಿ. ಅವರು ಓಡು ಹಿಂದ್ಗಡೆ ಎಸ್ಕಾಟ್ ಹಾಕೊಂಡು ಎತ್ತಗೊಂಡೋಯ್ತು ಸಾಹೇಬ್ರು ಕಾರು ಅಂತ. ಕಾರ್ನೇ ಹಿಡಿಕಾಯ್ತಿರಲಿಲ್ಲ ಎಸ್ಕಾಟ್ನವರು. ಆ ಥರ ಇನ್ಸಿಡೆಂಟ್. ಸ್ಪೀಡಾಗಿ ಓಡಿಸಾರ. ಭಾರಿ ಹುಚ್ಚೋದು, ಡ್ರೈವಿಂಗ್ ಹುಚ್ಚಿತ್ತು, ಕ್ರೇಜ್ ಇತ್ತು ಅವ್ರಿಗೆ ಸಾಹೇಬ್ರು. ಅಂತಿಮವಾಗಿ ಅಂಥ ಒಬ್ಬರು ವ್ಯಕ್ತಿ ಅಪರೂಪ ಅಂದರೆ CM ಆಗಿರುವಂಥದ್ದು, ಅಂಥ ಹುದ್ದೆಗಳನ್ನ ನಿಭಾಯಿಸಿರುವಂಥವ್ರು ಇವತ್ತು ಕಣ್ಮರೆ ಆಗಿರುವಂಥದ್ದು. ಅಂತಿಮವಾಗಿ ಏನು ಹೇಳ್ತೀರಾ ಸರ್? ಸರ್ ನಮಗೆ ಒಂದು ಕಳ್ಕೊಂಡು ನಾವು ಒಂದು ಶಕ್ತಿಗಿಂತ ಒಂದು ರತ್ನ ಕಳ್ಕೊಂಡು ಅನಾಥ ಆಯ್ತು ಅಷ್ಟೇ ಜಿಲ್ಲೆ. ಇನ್ನೊಂಥವ್ರು ಹುಟ್ಟಿ ಆಮೇಲೆ ಅವ್ರ ಮ್ಯಾಕ್ ಬಂದು ಅವ್ರು ರಾಜಕೀಯವಾಗಿ ಬೆಳೆದು ಮಾಡಬೇಕು, ಅದೆಲ್ಲ ಮುಖ್ಯ ಅಲ್ಲ. ಈಗ ಅಂತಿಮ ಸಂಸ್ಕಾರ ಈ ಕಾಫಿ ಡೇ ಇದು ನಿಮಗೆ ಇದೆಲ್ಲ ಮುಂಚೆ ಒಂಥರ ಇದಿತ್ತು, ಇದೆಲ್ಲ ಮಾಡಿ ಒಂದು ಶೇಪ್ ಕೊಟ್ಟರು ಇದಕ್ಕೆ. ಸೊ ಇಲ್ಲಿ ಬಂದಾಗೆಲ್ಲ ಇಲ್ಲಿಗೆ ಬರ್ತಿದ್ರು. ಮಸ್ಟ್ ಆ್ಯಂಡ್ ಶುಡ್. ಮೈಸೂರು ಕಡೆ ಪಾಸ್ ಆದಾಗ, ಊರಿಗೆ ಬಂದಾಗ, ಯಾವ್ದಾದ್ರು ಸಮಾರಂಭಗಳಿಗೆ ಬಂದಾಗ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಕೊಡ್ತೇ ಹೋಯ್ತಾನೆ ಇರಲಿಲ್ಲ ಆ ಥರ. ಈ ಅಂತಿಮ ಟೈಮ್ ಎಷ್ಟೊತ್ತಿಗೆ ಫಿಕ್ಸ್ ಆಗಿದೆ ಟೈಮು? ಅಂತಿಮವಾಗಿ ಅಂತ್ಯ ಸಂಸ್ಕಾರದ್ದು ಎಷ್ಟು ಗಂಟೆ? 4:15 ಒಳಗೆ ಆಗ್ತದೆ ಸರ್. ಈಗ 8 ಗಂಟೆಗಿತ್ತು. ಚುಂಚನಗಿರಿ ಸ್ವಾಮಿಗಳು ಬರ್ತಾ ಇದ್ದಾರೆ ಬೆಂಗಳೂರು ಮನೆಗೆ. ಅವ್ರು ಬಂದು ಹೋದ ತಕ್ಷಣ 8:15ಗೆ ಕೊಡ್ತಾರೆ ಸರ್. ಸರಿ, ನಮಸ್ಕಾರ. ನೋಡ್ಬೋದು, ಇದು ಎಸ್.ಎಂ. ಕೃಷ್ಣ ಅವರ ಆಪ್ತರು ಹಾಗೆ ಅವರ ಸೋದರ ಸಂಬಂಧಿಯಾದಂಥ ಪ್ರಸನ್ನ ಅವರ ಮಾತು. ಎಸ್.ಎಂ. ಕೃಷ್ಣ ಬಗ್ಗೆ ಕೆಲವು ವಿಚಾರಗಳು ಹೇಳಿದರು. ಹಾಗೆ ಎಸ್.ಎಂ. ಕೃಷ್ಣ ಅವರು ಯಾವತ್ತೂ ಕೂಡ ಒಂದು ಅವರ ಬಿಹೇವಿಯರಲ್ಲಿ ಆಗಲಿ, ಕೋಪ ಬಂದರೆ ಅವರು ಮೌನಕ್ಕೆ ಶರಣಾಗ್ತಿದ್ರು, ಯಾರನ್ನೂ ಕೂಡ ಮಾತಾಡಿಸ್ತಿರ್ಲಿಲ್ಲ. ಹಾಗಾಗಿ ಅವ್ರನ್ನ ನಾವು ಅವರ ಭಾವನೆಯನ್ನು ಅರ್ಥ ಮಾಡ್ಕೋತಿದ್ದು. ಜೊತೆಗೆ ಎಸ್.ಎಂ. ಕೃಷ್ಣ ಅವರಿಗೆ ಡ್ರೈವಿಂಗ್ ಕ್ರೇಜ್ ಇತ್ತು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಎಲ್ಲೇ ಹೋದರೂ ಕೂಡ, ಯಾವ ಹುದ್ದೆಗೆ ಹೋದರೂ ಮಂಡ್ಯದ ಒಂದು ಮುದ್ದೆ ಸೊಪ್ಪುಸಾರಿನ ನಂಟನ್ನು ಕೂಡ ಎಸ್.ಎಂ. ಕೃಷ್ಣ ಅವರು ಬಿಟ್ಟಿರಲಿಲ್ಲ ಅನ್ನುವಂಥದ್ದು. ಹೀಗೆ ಒಂದು ನಮ್ಮ ರತ್ನವನ್ನು ಕಳೆದುಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಅವರ ಸಂಬಂಧಿಗಳು ಹಾಗೆ ಅವರ ಹಿತೈಷಿಗಳು ಮಂಡ್ಯದಲ್ಲಿ ಹೇಳ್ತಾ ಇರುವಂಥದ್ದು.